ಇತ್ತ ಬಾಗಲಕೋಟೆಯಲ್ಲೂ ಕೂಡ ರೈತರಿಂದ ಪ್ರತಿಭಟನೆ ಮುಂದುವರಿತಾ ಇದೆ. ಹುನಗುಂದ ಇಳಕಲ್ ಭಾಗದ ರೈತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಮತಗಿ ಕ್ರಾಸ್ ಬಳಿ ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರು ಬೆಳಗಾವಿ ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ರಸ್ತೆಗೆ ಕಲ್ಲು ಅಡ್ಡ ಇಟ್ಟು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರು. ಬೆಳ್ಳಂಬೆಳಗ್ಗೆನೆ ಬಾಗಲಕೋಟೆಯ ರೈತರು ಧರಣಿಗಿಳಿದಿದ್ದಾರೆ. ಬೆಳಗಾವಿ ಹೆದ್ದಾರಿಯನ್ನ ತಡೆದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಮತಗಿ ಕ್ರಾಸ್ ಬಳಿ ರಾಯಚೂರು ಬೆಳಗಾವಿ ಹೆದ್ದಾರಿ ತಡೆ ಹಿಡಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕಮತಗಿ ಕ್ರಾಸ್ನಲ್ಲಿ ರಾಯಚೂರು ಬೆಳಗಾವಿ ಹೆದ್ದಾರಿ ಏನಿದೆ ಅದನ್ನು ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ವಿವಿಧೆಡೆ ರೈತರು ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಕಳೆದ 8 ದಿನಗಳಿಂದ ಇವತ್ತು ರೈತರ ಪ್ರತಿಭಟನೆ 9ನೆಯ ದಿನಕ್ಕೆ ಕಾಲಿಟ್ಟಿದೆ. ಆದರೂ ಕೂಡ ಸರ್ಕಾರ ರೈತರ ಪರವಾಗಿ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ನೀಡ್ತಾ ಇಲ್ಲ. ರೈತರ ಬೇಡಿಕೆಗಳನ್ನ ಈಡೇರಿಸುವಂತಹ ಕೆಲಸವನ್ನ ಮಾಡೋಕ್ ಆಗ್ತಾ ಇಲ್ಲ. ಹಾಗಾಗಿ ಇನ್ನೊಂದು ಕಡೆ ಪ್ರತಿಭಟನೆ ಅನ್ನೋದು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಇವತ್ತು ಮತ್ತಷ್ಟು ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಸಚಿವರನ್ನ ಕಳಿಸ್ತಾರೆ ಮುಖ್ಯಮಂತ್ರಿಯವರು. ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ರೈತರ ಪರವಾಗಿ ನೀಡ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶಗಳು ಕೂಡ ರೈತರಿಂದ ವ್ಯಕ್ತವಾಗ್ತಾ ಇದೆ. 3,500 ಬೆಲೆ ನಿಗದಿ ಆಗುವವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 10 ದಿವಸ ಗಂಟಲೆ ನಾವು ಕಬ್ಬಿನ ಹೋರಾಟ ಮಾಡ್ಕೊಂತ ಬಂದರು. ಇವತ್ತಿಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಬಗ್ಗೆ ಕಳಕಳಿ ಇಲ್ಲ, ಕಾಳಜಿ ಇಲ್ಲ. ಅವ್ರನ್ನ ಫ್ಯಾಕ್ಟ್ರಿಯವರಿಗೆ ರೈತರನ್ನ ಸಂಧಾನ ಮಾಡಿಕೊಂಡು ಒಂದು ಬಗೆಹರಿಸುವಂಥ ಸರ್ಕಾರ ಹಿಂದೆ ಮುಂದೆ ಮೀಸಿ ಎನಿಸ್ತದೆ. ಇದು ಯಾಕೋ ಏನೋ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ರೈತರ ದುರ್ದೇವ ಆಯಿತು ಹೆಂಗೆ ಗೊತ್ತಾಗವಲ್ಲು. ಕಳೆದ 10 ದಿವಸ ಗಂಟಲೆ ನಾವು ಇಲ್ಲಿ ಹೋರಾಟ ನಡೆದ್ವಿ. ಇವತ್ತು 6 ಗಂಟೆ ಬೀದಿಗಿಳಿದ್ವಿ ಕಮತಗಿ ಸರ್ಕಲ್ನಲ್ಲಿ. ಇದಕ್ಕೇನೋ ಸರ್ಕಾರ ಏನೋ ಸುದ್ದಿ ಬರುತ್ತೋ ನೋಡೋಣ. ಏ ತಮ್ಮ ಬಂದ್ ಮಾಡಪ್ಪ, ಗಾಡಿ ಬಂದ್ ಮಾಡ, ಯಾವ ಬೈಕನ್ನು ಬಿಡಲ್ಲ, ಬಂದ್ ಮಾಡ್ರಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್, ಇತ್ತ ಬಾಗಲಕೋಟೆಯಲ್ಲೂ ಕೂಡ ರೈತರಿಂದ ಬೆಳ್ಳಂಬೆಳಗ್ಗೆನೆ ಧರಣಿಗೆ ಇಳಿದಿದ್ದಾರೆ. ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ? ದಿವ್ಯ, ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ರೈತರು ತಮ್ಮ ಬೇಡಿಕೆಗಳನ್ನ ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕೆಂಬ ನಿಟ್ಟಿನಲ್ಲಿ ರೈತರು ತಮ್ಮ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಸಕ್ತ ಸಾಲಿಗೆ ಕಬ್ಬಿನ ದರ ಏನಿದೆ ಅದು ಪ್ರತಿ ಕ್ವಿಂಟಾಲ್ಗೆ 3,500 ರೂಪಾಯಿಗಳನ್ನ ನಿಗದಿಪಡಿಸಬೇಕು ಎನ್ನುವುದು ರೈತರ ಬೇಡಿಕೆಯಾಗಿದೆ. ಆದರೆ ಸಕ್ಕರೆ ಕಾರ್ಖಾನೆಗಳು ಮತ್ತು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇದಕ್ಕೆ ಎನ್ನುವ ಆರೋಪವಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬೆಳಗಾವಿ ಮತ್ತು ರಾಯಚೂರಿಗೆ ಹೆದ್ದಾರಿಯನ್ನ ಬಂದ್ ಮಾಡಿರುವಂತದ್ದು. ಕಮತಗಿ ಕ್ರಾಸ್ ಬಳಿ ರೈತರು ರಸ್ತೆಗಳಿಗೆ ಅಡ್ಡದಾಗಿ ಕಲ್ಲನ್ನ ಇಟ್ಟು ತಮ್ಮ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ರಸ್ತೆ ತಡೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರ ಹೋರಾಟದ ತೀವ್ರತೆ ಏನಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಬೆಳ್ಳಂಬೆಳಗ್ಗೆನೆ ರೈತರು ಧರಣಿಗೆ ಇಳಿದಿರುವಂತದ್ದು. ಅದರಲ್ಲೂ ಕೂಡ ಹುನಗುಂದ ಮತ್ತು ಇಳಕಲ್ ಭಾಗದ ರೈತರು ಇಂದು ಬೆಳ್ಳಂಬೆಳಗ್ಗೆ ಧರಣಿಗೆ ಇಳಿದಿರುವಂತದ್ದು. ಕಳೆದ 4-5 ದಿನಗಳಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ, ಮುಧೋಳ ಈ ಭಾಗದ ರೈತರು ತೀವ್ರವಾದ ಹೋರಾಟವನ್ನ ಆರಂಭಿಸಿದ್ರು. ಈಗ ಅವರಿಗೆ ಇಳಕಲ್ ಮತ್ತು ಹುನಗುಂದ ಭಾಗದ ರೈತರು ಕೂಡ ಸಾಥ್ ನೀಡಿರುವಂತದ್ದು. ಈಗ ಕಮತಗಿ ಕ್ರಾಸ್ ಬಳಿ ಪ್ರಮುಖವಾಗಿ ಬೆಳಗಾವಿ ಮತ್ತು ರಾಯಚೂರಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಹೆದ್ದಾರಿಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಏ ತಮ್ಮ ಬಂದ್ ಮಾಡಪ್ಪ, ಗಾಡಿ ಬಂದ್ ಮಾಡ.